ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಸಾಕ್ಷಿ ರಂಜಿತ್ನ ಮದುವೆ ಆಗಿದ್ದಕ್ಕೆ ಅವರಿಬ್ಬರ ಮೇಲೂ ಆದಿತ್ಯನಿಗೆ ದ್ವೇಷ ಇತ್ತು. ತಂಗಿ ಅಂತ ನೋಡ್ದೆ ತನ್ನ ಆಟೋದಿಂದ ಆಕ್ಸಿಡೆಂಟ್ ಮಾಡಿ ಹದಿನೈದು ದಿನಗಳ ಕಾಲ ಜೀವಂತ ಶವವಾಗಿದ್ಲು. 5 ದಿನದ ಹಿಂದೆ ಕೊನೆ ಉಸಿರು ಎಳೆದು ಬಿಟ್ಲು. ಇಷ್ಟಕ್ಕೆಲ್ಲ ನೇರವಾಗಿ ಕಾರಣ ಆಗಿರೋದು ನನ್ನ ಮಗಳ ಸಾವಿಗೆ ಕಾರಣ ಆಗಿರೋದು ಆದಿತ್ಯ. ಅವನ ತಪ್ಪನ್ನು ನ್ಯಾಯಾಲಯ ಪರಿಗಣಿಸಿ ಅವನಿಗೆ ಶಿಕ್ಷೆ ಕೊಡಬೇಕು. ಅದು ಹೇಗೆ? ಈ ಆಕ್ಸಿಡೆಂಟ್ ಮಾಡಿದ್ದು ಆದಿತ್ಯನೇ ಅಂತ ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ನಾನು ಈ ಪ್ರಶ್ನೆನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ಹೇಳಿಕೆನಲ್ಲಿ ನೀವು ನಾವ್ಯಾರು ಆದಿತ್ಯನ ಮುಖ ನೋಡೇ ಇಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಆದಿತ್ಯನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಮೊನ್ನೆ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ವ್ಯತ್ಯಾಸ ಇದೆ ಅಲ್ವಾ? ಯಾವುದೇ ತಾಯಿಗೂ ತನ್ನ ಮಗ ಆರೋಪಿ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳ ದೃಷ್ಟಿ ಕುರುಡಾಗುತ್ತಂತೆ. ನನಗೂ ಹಾಗೆ ನನ್ನ ದೃಷ್ಟಿನೂ ಕುರುಡಾಗಿತ್ತು. ಆದ್ರೆ ಸತ್ಯನೇ ಬೇರೆ ಇವರಾನ. ಜನ್ಮ ಕೊಟ್ಟ ತಾಯಿಗೆ ತನ್ನ ಮಗ ಯಾವುದೇ ವೇಷದಲ್ಲಿ ಬಂದರೂ ಗುರ್ತು ಹಿಡಿತಾಳೆ. ಹಾಗೆ ನಾನು ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡೋಕೆ ಬಂದಾಗ ಅವನ ಮುಖಕ್ಕೆ ಕರ್ಚಿಫ್ ಕಟ್ಕೊಂಡಿದ್ದ. ನಾನು ಕಣ್ಣುಗಳು ನೋಡಿ ಗುರುತಿಸಿದೆ. ಆಗ್ಲೇ ನನಗೆ ಗೊತ್ತಾಗಿತ್ತು ನನ್ನ ಮಗ ಆದಿತ್ಯ ಅಂತ. ಇವತ್ತು ನನ್ನ ಸಾಕ್ಷಿ ಹೇಳೋ ಕಾರಣ ಏನು ಅಂದ್ರೆ, ಸತ್ಯ ಯಾವತ್ತೂ ಸತ್ತು ಹೋಗ್ಬಾರ್ದು ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಅಷ್ಟೇ ನನ್ನ ಉದ್ದೇಶ. ದಯವಿಟ್ಟು ಆರೋಪಿ ಸ್ಥಾನದಲ್ಲಿರೋ ನನ್ನ ಮಗ ಆದಿತ್ಯನ್ಗೆ ಶಿಕ್ಷೆ ಕೊಡಬೇಕು.
ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿರೋ ಆದಿತ್ಯ ಅವರ ಸ್ವಂತ ತಾಯಿನೇ ಹೇಳ್ತಾ ಇದ್ದಾರೆ, ಸಾಕ್ಷಿ ಮತ್ತು ರಂಜಿತನ ಮೇಲಿನ ದ್ವೇಷದಿಂದ ತಂಗಿ ಅಂತನೂ ನೋಡದೆ, ರಕ್ತ ಸಂಬಂಧಕ್ಕೂ ಬೆಲೆ ಕೊಡದೆ ಅಮಾನುಷವಾಗಿ ಆಟೋದಿಂದ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ. ಈ ಎಲ್ಲ ಸಾಕ್ಷಿಗಳ ಹೇಳಿಕೆಯಿಂದ ತಿಳಿದು ಬರ್ತಾ ಇದೆ ಯುವರ್ ಆನರ್, ಈ ಸಾಕ್ಷಿಗಳ ಹೇಳಿಕೆಯನ್ನು ಕೂಲಂಕುಷವಾಗಿ ಪರಿಗಣಿಸಿ ಆರೋಪಿಯಾದ ಆದಿತ್ಯನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ದಟ್ಸ್ ಆಲ್ ಯುವರ್ ಆನರ್. ಈ ಒಂದು ಮೊಕದ್ದಮೆಯು ಕೌಟುಂಬಿಕ ದ್ವೇಷಕ್ಕೆ ಸಂಬಂಧಪಟ್ಟಿದ್ದಾಗಿದ್ದು, ಆರೋಪಿಯಾದ ಆದಿತ್ಯ ತನ್ನ ತಂಗಿಯಾದ ಸಾಕ್ಷಿ ತನಗೆ ಇಷ್ಟ ಇಲ್ಲದ ಇರೋ ರಂಜಿತ್ ಎಂಬ ಹುಡುಗನನ್ನು ಪ್ರೀತಿಸಿ ಮದುವೆಯಾಗಿದ್ಲು ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಅವಳ ಮೇಲೆ ಮತ್ತು ರಂಜಿತ್ ಮೇಲೆ ದ್ವೇಷ ಸಾಧಿಸಿಕೊಂಡು ಬಂದಿದ್ದ ಅನ್ನುವುದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾಕ್ಷಿಗಳ ಹೇಳಿಕೆಯಿಂದ ದೃಢಪಟ್ಟಿರುತ್ತದೆ. ಹೀಗೆ ಮದುವೆಯಾದ ದಿನದಿಂದಲೂ ಅವರ ಮೇಲೆ ಸೇಡು ಇಟ್ಟುಕೊಂಡಿದ್ದ ಆರೋಪಿ ಆದಿತ್ಯ ತನ್ನ ಹಗೆ ತೀರಿಸಿಕೊಳ್ಳಲು ತನ್ನ ತಂಗಿ ಅನ್ನುವುದನ್ನು ನೋಡದೆ ಆಟೋದಿಂದ ಗುದ್ದಿ ಆಕ್ಸಿಡೆಂಟ್ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುತ್ತದೆ. ನಮ್ಮ ಸಮಾಜದಲ್ಲಿ ಅಣ್ಣ ತಂಗಿ ಸಂಬಂಧಕ್ಕೆ ತುಂಬಾ ಮಹತ್ವವಾದ ಸ್ಥಾನಮಾನ ಇದೆ. ಒಬ್ಬ ತಂಗಿ ಸದಾ ನನ್ನ ಕಾಪಾಡೋದಕ್ಕೆ ಅಣ್ಣ ಜೊತೆಯಲ್ಲಿ ಇರ್ತಾನೆ ಅನ್ನತಕ್ಕಂತಹ ನಂಬಿಕೆಯಲ್ಲಿ ಇರ್ತಾಳೆ. ಅದೇ ನಂಬಿಕೆಯಲ್ಲಿ ಪ್ರತಿ ವರ್ಷ ತನ್ನ ಅಣ್ಣನಿಗೆ ರಕ್ಷಾ ಬಂಧನವನ್ನು ಕಟ್ಟಿ ತನಗೆ ರಕ್ಷಣೆ ಕೊಡು ಅಂತ ಅವಳು ಬೇಡ್ಕೋತಾಳೆ. ಆಗ ಅಣ್ಣನಾದವನು ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಮಾತು ಕೊಡ್ತಾನೆ. ಹೀಗೆ ರಕ್ಷಣೆ ಕೊಡ್ತೀನಿ ಅಂತ ಮಾತು ಕೊಟ್ಟ ಅಣ್ಣನೇ ತಂಗಿಯ ಪ್ರಾಣ ತೆಗೆಯುವ ಮಟ್ಟಕ್ಕೆ ಇಳಿತಾನೆ ಅಂದರೆ ಈ ಇಡೀ ಸಮಾಜ ತಲೆ ತಗ್ಗಿಸುವಂತಹ ಸನ್ನಿವೇಶ ಎಂದು ನ್ಯಾಯಾಲಯ ಪರಿಗಣಿಸುತ್ತದೆ. ನಮ್ಮ ಸಂಸ್ಕೃತಿಯ ಸಮಾಜದ ನಂಬಿಕೆಯನ್ನು ಉಳಿಸುವುದಕ್ಕೋಸ್ಕರ ಆರೋಪಿ ಮಾಡಿರುವ ಅಪರಾಧ ಗುರುತರವಾಗಿದೆ ಎಂದು ನ್ಯಾಯಾಲಯವು ಪರಿಗಣಿಸಿ ಆರೋಪಿ ಸ್ಥಾನದಲ್ಲಿರುವ ಆದಿತ್ಯನಿಗೆ ತನ್ನ ತಂಗಿ ಮತ್ತು ತಂಗಿಯ ಗರ್ಭದಲ್ಲಿ ಇದ್ದ ಮಗುವಿನ ಸಾವಿಗೆ ಕಾರಣ ಆಗಿರುವುದು ಎಲ್ಲ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದ್ದು, ಆರೋಪಿ ಆದಿತ್ಯನಿಗೆ 5 ವರ್ಷಗಳ ಕಠಿಣ ಶಿಕ್ಷೆಯನ್ನು ಯುವರ್ ಆನರ್ ನ್ಯಾಯಾಲಯಕ್ಕೆ ಸ್ವಲ್ಪ ಸಮಯ ತಡವಾಗಿ ಬಂದಿದ್ದಕ್ಕೆ ನ್ಯಾಯಾಲಯಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಪ್ಲೀಸ್. ಸರಿ, ನೀವು ಏನು ಹೇಳಬೇಕು ಅಂತಿದ್ದೀರಾ ಮೊದಲು ಅದನ್ನು ಹೇಳಿ. ಯುವರ್ ಆನರ್, ನಾನು ಅಕ್ಯೂಸ್ ಆದಿತ್ಯನ ಕಡೆಯ ಅಡ್ವೊಕೇಟ್. ಯುವರ್ ಆನರ್, ನಾನು ಅಕ್ಯೂಸ್ಡ್ ಆದ ಆದಿತ್ಯ ಅವರಿಗೆ ಬೇಲ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಬೇಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಯುವರ್ ಆನರ್, ಈಗಾಗಲೇ ನ್ಯಾಯಾಲಯ ಆದಿತ್ಯ ಅವ್ರನ್ನ ಆರೋಪಿ ಅಂತ ಪರಿಗಣಿಸಿ ಶಿಕ್ಷೆ ವಿಧಿಸಿದೆ. ದಯವಿಟ್ಟು ನ್ಯಾಯಾಲಯ ಆರೋಪಿಯಾದ ಆದಿತ್ಯನಿಗೆ ಬೇಲ್ ಮಂಜೂರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಇವರಿಗೆ ಶ್ಯೂರಿಟಿ ಯಾರು? ಇವರೇ.
ನೋಡ್ರಿ, ಶ್ಯೂರಿಟಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಚೆಕ್ ಮಾಡಿ. ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ನಾಳೆ. ಥ್ಯಾಂಕ್ ಯು, ಯುವರ್ ಆನರ್. ಸರ್, ನೀವು ನಾನು ಆದಿತ್ಯ ಪರ ವಾದ ಮಾಡಕ್ಕೆ ಬಂದಿರೋ ಡಿಫೆನ್ಸ್ ಅಡ್ವೊಕೇಟ್. ಅದು ಗೊತ್ತು. ಯಾರು ನಿಮ್ಮನ್ನ ಕಳಿಸಿದ್ದು? ಒಬ್ಬ ಕೊಲೆಗಾರನ ಪರ ವಕಾಲತ್ತು ಮಾಡಿ ಅಂತ ನಿಮ್ಮನ್ನು ಯಾರು ಅಪಾಯಿಂಟ್ ಮಾಡಿದ್ದು? ಹೇಳಿ ಅಡ್ವೊಕೇಟ್, ಆದಿತ್ಯನ ಡಿಫೆಂಡ್ ಮಾಡೋಕ್ಕೆ ಯಾರು ಹೇಳಿ ಕಳಿಸಿದ್ದು? ಗುಡ್, ವೆರಿ ಗುಡ್. ನಾನು ಯಾರೋ ಅನ್ನೋ ಕುತೂಹಲ ಆದಿತ್ಯಗೆ ಮಾತ್ರ ಇದೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮೆಲ್ರಿಗೂ ಅವನಿಗಿನ್ನ ಹೆಚ್ಚಿನ ಕುತೂಹಲ ಇದೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಈ ಅನಿರೀಕ್ಷಿತ ಬೆಳವಣಿಗೆ ನಿಮಗೆಲ್ಲ ಆತಂಕ, ಆಘಾತ ಮತ್ತು ತುಂಬ ಗಾಬರಿ ತಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇಡದೇ ಇರೋ ಮಾತು ಬೇಡ. ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ನಿಮ್ಮನ್ನ ಇಲ್ಲಿ ಕಳಿಸಿದ್ದು ಯಾರು? ಮಿಸ್ಟರ್ ಸೂರ್ಯ ರಾಜಶೇಖರ್ ಅವರವರೇ, ನೀವು ನನ್ನ ಹತ್ರ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗೇನು ಆದಿತ್ಯ ಪರ ವಾದ ಮಾಡೋದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ದು ಯಾರು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ನಿಮ್ಮ ಕಿವಿಗಳನ್ನು ತುಂಬ ಬ್ರೈಟ್ ಮಾಡ್ಕೊಂಡು ಕೇಳಿ. ನನ್ನನ್ನು ಅಪಾಯಿಂಟ್ ಮಾಡಿದ್ದು ಆದಿತ್ಯ ಅವರಿಗೆ ಹತ್ತಿರದವರು, ಶ್ರೀಮತಿ ಆರತಿ ಅವರಿಗೆ ತುಂಬ ಬೇಕಾದವರು. ಅವರು ನಿಮಗೂ ಗೊತ್ತಿರೋರೆ. ಅವರೇ ನಮ್ಮ ಅಯ್ಯ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಬೇಡಿ ಬಂದ ಬಡವರಿಗೆ ದೀನದಯಾಳು. ಅವರ ಆದೇಶ ನನ್ನ ಪರಿಪಾಲನೆ ಅಷ್ಟೇ. ಇಷ್ಟು ಸಾಕು ಅನ್ಸುತ್ತೆ ಸದ್ಯಕ್ಕೆ ಅವರ ಇಂಟ್ರಡಕ್ಷನ್. ಆ ವ್ಯಕ್ತಿಗೇನು ಹೆಸರಿಲ್ವಾ? ಈ ರೀತಿ ಒಗಟನ್ನ ಹೇಳಿ ಅದರಲ್ಲೇ ಉತ್ತರ ಕಂಡ್ಕೊಳ್ಳಿ ಅನ್ನೋ ಜಾಣ್ಮೆ ಬೇಡ. ಜಾಣ್ಮೆ ಇದ್ರೇನೆ ಜಗತ್ತಲ್ಲಿ ಬಾಳೋದಕ್ಕೆ ಸಾಧ್ಯ ಮಿಸ್ಟರ್ ಸೂರ್ಯ ರಾಜಶೇಖರ್ ಅವರೇ. ಈಗೇನು ನಿಮಗೆ ನಾನು ಯಾರು, ನನ್ನ ಅಪಾಯಿಂಟ್ ಮಾಡಿದ್ದು ಯಾರು ಅನ್ನೋದು ನಿಮಗೆ ಒಂದು ಚದುರಂಗದ ಆಟ ಇದ್ದ ಹಾಗೆ. ತಲೆ ಓಡಿಸಿ ಕಾಯಿ ನಡೆಸಿದ್ರೆ ಚೆಸ್, ಇಲ್ಲ ಅಂದರೆ ತುಸ್. ಬಾಯ್ ಬಾಯ್. ಎಕ್ಸ್ಕ್ಯೂಸ್ ಮೀ ಸರ್, ಯಾರು ಸರ್ ನೀವು? ನೋಡಿದ್ರೆ ಗೊತ್ತಾಗಲ್ವಾ? ನಾನೊಬ್ಬ ಲಾಯರ್. ಅದು ಗೊತ್ತು ಸರ್, ಅದೇ ನನಗೆ ಬೇಲ್ ಕೊಡ್ಸಕ್ಕೆ ಕೇಳಿದ್ಯಾರು? ಸ್ಟೇಷನ್ ಹತ್ರ ಬರ್ತೀನಿ, ಡೀಟೇಲ್ಸ್ ಕೊಡಿ. ಆದಿತ್ಯನ್ಗೆ ಹತ್ರ ಆದವರು ಅಂದರೆ ಶೋಭಾಜಿ ಹಸ್ಬೆಂಡ್ ಸತ್ಯೇಂದ್ರ ಇರ್ಬೋದಾ? ಅವರಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಆರ್ಯ. ಅನ್ಯಾಯ ಕಂಡ್ರೆ ಆಗದೆ ಇರೋರು ಅವರು. ಅಂಥದ್ರಲ್ಲಿ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಹೋಗ್ತಾರಾ? ಅವ್ರ ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಆದಿತ್ಯನ ಆಟೋ ಫ್ರೆಂಡ್ ಒಬ್ಬ ನರಸಿಂಹ ಅಂತ ಇದ್ದ. ಒಂದೆರಡು ಸಲ ಸ್ಟೇಷನ್ಗೂ ಬಂದಿದ್ದ. ಅವನೇ ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿರ್ಬೋದಾ ಅಂತ. ನೋ ಚಾನ್ಸ್. ಆ ಲಾಯರ್ ಮಾತಾಡ್ತಿದ್ದ ರೀತಿ ನೋಡಿದೆ,
ಅವನು ಮಾತಾಡ್ತಿದ್ದ ಒಂದೊಂದು ಮಾತಲ್ಲೂ ನಿಗೂಢತೆ ಇತ್ತು. ಆ ಲಾಯರ್ ನಡವಳಿಕೆ ನೋಡಿದ್ರೆ ಆದಿತ್ಯನ ರಕ್ತ ಸಂಬಂಧಿ ಯಾರೋ ಈ ಲಾಯರ್ನ ಅಪಾಯಿಂಟ್ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ. ರಕ್ತ ಸಂಬಂಧಿನ? ಆರತಿ ಅವ್ರ ಹಾಗೆ. ಪ್ಲೀಸ್ ಡ್ಯಾಡ್, ಅಮ್ಮನ ಮೇಲೆ ಹೀಗೆಲ್ಲ ಅನುಮಾನ ಪಡ್ಬೇಡಿ. ಅನುಮಾನ ಅಲ್ಲ ಆರ್ಯ, ಅನಿಸಿಕೆ. ಆದಿತ್ಯನಿಗೆ ಈ ಊರಿನಲ್ಲಿ ಹತ್ರ ಆಗಿರೋರು ನಾವು, ಬಿಟ್ರೆ ಆರತಿ ಅವರು ತಾನೆ. ಡ್ಯಾಡ್ ಪ್ಲೀಸ್, ಅಮ್ಮನ ಮೇಲೆ ವಿನಾಕಾರಣ ಅನುಮಾನ ಪಡಬೇಡಿ. ಒಂದು ವೇಳೆ ಅವರೇ ಲಾಯರ್ನ ಅಪಾಯಿಂಟ್ ಮಾಡಿದಾರಂತ ಅಂದ್ಕೊಳ್ಳಿ, ಇಲ್ಲಿವರೆಗೂ ಕಾಯ್ಬೇಕಿತ್ತ? ನನಗನ್ಸುತ್ತೆ ಈ ಕೆಲಸ ಮಾಡಿದ್ದು ಆ ಅರ್ಪಿತಾ ಅಂತ. ಅರ್ಪಿತ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಮೊದಲೇ ಆದಿನ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ಅವನನ್ನ ರಿಲೀಸ್ ಮಾಡೋದಕ್ಕೆ ಲಾಯರ್ನ ಇಡ್ತಾಳ? ಡ್ಯಾಡ್, ನಾನು ಹಾಗಲ್ಲ ಹೇಳ್ತಿರೋದು. ಪ್ಲೀಸ್ ಆರ್ಯ, ಅಮ್ಮನ ಮೇಲಿನ ಪ್ರೀತಿಯಿಂದ ನನ್ನ ಆಲೋಚನೆ ಬದಲಾಯಿಸೋ ಪ್ರಯತ್ನ ಮಾಡಿಬಿಡ. ಮೊದಲು ಆ ಲಾಯರ್ ಯಾರು, ಅವ್ರನ್ನ ಅಪಾಯಿಂಟ್ ಮಾಡೋ ವ್ಯಕ್ತಿ ಯಾರು ಅಂತ ಕಂಡಿಡಿ. ಅರ್ಥ ಆಯ್ತಾ? ಎಷ್ಟು? ಲಾಯರ್ ಬಂದು ಒಂದೇ ನಿಮಿಷದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗೋಯ್ತು. ನೀನೇನು ಯೋಚನೆ ಮಾಡಬೇಡ ಮಗ, ಪಕ್ಕಾ ಬೇಲ್ ಸಿಗತ್ತೆ. ಬೇಕಾಗಿಲ್ಲ, ನನಗೆ ಯಾವ ಬೇಲು ಬೇಕಾಗಿಲ್ಲ. ನನ್ನ ಹೆತ್ತ ತಾಯಿನೇ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ನಂಬಿರ್ಬೇಕಾದ್ರೆ ನಾ ಹೊರಗೆ ಬಂದು ಏನೋ ಮಾಡಲಿ? ನನಗೆ ಹೊರಗಿನ ಪ್ರಪಂಚ ನೋಡೋದಕ್ಕೆ ಇಷ್ಟನೇ ಇಲ್ಲ. ಹಾಗೆ ಹೇಳ್ಬೇಡ ಮಗ, ಲಾಯರು ದೇವ್ರು ಬಂದಂಗೆ ಬಂದಿದ್ದಾನೆ. ಈಗೇನಾದರೂ ನೀನು ಬೇಲ್ ಬೇಡ ಅಂತ ಹೇಳಿದ್ರೆ ಹೊರಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ನನ್ನ ಮಾತು ಕೇಳಪ್ಪ ನೀನು ಸುಮ್ಮನೆ. ನಾನು ಯಾರ ಮಾತು ಕೇಳಲ್ಲ. ನನಗೆ ಬೇಲ್ ಬೇಡ ಅಂದರೆ ಬೇಡ ಅಷ್ಟೇ. ಹಾಗೆ ಹೇಳ್ಬೇಡಿ ಮಿಸ್ಟರ್ ಆದಿತ್ಯ. ನೀವು ಹೊರಗೆ ಬರಲೇಬೇಕು. ಒಳಗಿರಬೇಕಾದ್ದು ನಿಜವಾದ ಅಪರಾಧಿಗಳು, ನಿರಪರಾಧಿಗಳಲ್ಲ. ನಮ್ಮ ಮನೆಯವರೇ ನಾನು ಅಪರಾಧಿ ಅಂತ ನಂಬಿರ್ಬೇಕಾದ್ರೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಯಾವ ಬೇಲು ಬೇಡ. ನಿಮ್ಮನ್ನ ನಿಮ್ಮ ತಾಯಿ ನಂಬದೇ ಇರ್ಬೋದು, ಆದರೆ ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋ ಆ ದೊಡ್ಡವರು ನಿಮ್ಮನ್ನು ನಂಬಿದ್ದಾರೆ. ದೊಡ್ಡವರು ಅಂದ್ರೆ ನಮ್ಮೆಲ್ರಿಗೂ ದೊಡ್ಡವರು. ಅವ್ರಿಗೋಸ್ಕರನಾದರೂ ನೀವು ಬರಲೇಬೇಕು. ನನಗೆ ಯಾವ ದೊಡ್ಡವರು ಗೊತ್ತಿಲ್ಲ, ಯಾವ ಚಿಕ್ಕವರು ಗೊತ್ತಿಲ್ಲ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಸೊ ಪ್ಲೀಸ್ ನೀವು ಇಲ್ಲಿಂದ ಹೋಗ್ಬೋದು. ನೋಡಿ ಆದಿತ್ಯ, ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತೆ. ನಿಮ್ಮಮ್ಮ ನಿಮ್ಮನ್ನು ನಂಬಲಿಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದೀರ. ಆದರೆ ನಿಮ್ಮ ತಾಯಿಗೋಸ್ಕರನಾದರೂ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಬೇಲ್ ಮೇಲೆ ಹೊರಗಡೆ ಬರಲೇಬೇಕು. ಇಲ್ಲ ಅಂದರೆ ನಿಮ್ಮ ತಾಯಿ ತನ್ನ ಮಗ ಒಬ್ಬ ಕೊಲೆಗಾರ ಅಂತ ಹೇಳಿ ದಿನೇ ದಿನೇ ಕೊರಗಿ ಸಾಯ್ತಾರೆ. ಇದು ನಿಮ್ಗೆ ಇಷ್ಟನಾ? ನಿಮ್ಮ ಮೇಲೆ ನಿಮ್ಮ ತಾಯಿ ನಂಬಿಕೆ ಬರಬೇಕು ಅಂದರೆ ಅವತ್ತಿನ ದಿನ ಏನು ನಡೀತು ಅಂತ ನನ್ನ ಹತ್ರ ಡೀಟೇಲಾಗಿ ಹೇಳಿ. ನನಗೆ ವಿಷಯ ಗೊತ್ತಾದರೆ ನಿಮ್ಮ ಪರವಾಗಿ ಡಿಫೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡ್ರಿ, ನೀವು ನನ್ನ ಪರ ವಾದ ಮಾಡೋದು ಬೇಡ, ನಾನು ನಮ್ಮಮ್ಮನಿಗೆ ಒಳ್ಳೆಯವನು ಅಂತ ಪ್ರೂವ್ ಮಾಡೋದು ಬೇಡ. ದಯವಿಟ್ಟು ನಾನು ಬಿಟ್ಟು ಹೋಗ್ರಿ. ನೋಡಿ, ನಾನು ಇಲ್ಲಿಂದ ಹೋಗಬೇಕು ಅಂದರೆ ಅವತ್ತಿನ ದಿನ ಏನು ನಡೀತು ಅಂತ ನನಗೆ ನೀವು ಹೇಳಲೇಬೇಕು. ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಕೋರ್ಟ್ ಹೇಗೂ ನನಗೆ ಶಿಕ್ಷೆ ಕೊಟ್ಟಿತ್ತು. ಕಷ್ಟನೋ ಸುಖನೋ ಹೇಗೂ ನಾನು ಜೈಲಲ್ಲಿ ಕಾಲ ಕಳೀತಿದ್ದೆ. ಕುಡಿಯೋ ಮಜ್ಜಿಗೆಲಿ ಕಡ್ಡಿ ಎಲ್ಲ ಹಾಕ್ಬಿಟ್ರಲ್ರಿ. ಮಾತಾಡ್ರಿ, ನಿಮ್ಮನ್ನ ಕೇಳ್ತಿರೋದು. ಯಾರೇ ನಿನ್ನ ಕಳ್ಸಿದ್ದು? ದೊಡ್ಡವರು. ಯಾರೀ ದೊಡ್ಡವರು ಅಂದ್ರೆ? ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ಬೇಲ್ ಮೇಲೆ ಹೊರಗಡೆ ಬರಲೇಬೇಕು. ಹೊರಗೆ ಬರಬೇಕು ಅಂದರೆ ನೀವು ನನಗೆ ಹೇಳಲೇಬೇಕು. ಹೇಳಿ, ಅವತ್ತೇನಾಯ್ತು ಅಂತ. ಇನ್ನೂ ಏನೋ ಯೋಚನೆ ಮಾಡ್ತಿದ್ಯಾ? ಅವತ್ತೇನಾಯ್ತು ಅಂತ ಸಾರ್ಗೆ ಹೇಳು. ನನಗೆ ಬೇಲ್ ಬೇಡ. ನೋಡಿ ಆದಿತ್ಯ, ಈಗ ನಿಮ್ಮನ್ನ ಅಪರಾಧಿ ಅಂತ ತಿಳ್ಕೊಂಡಿರೋರಿಗೆಲ್ಲ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕಲ್ವಾ? ಇಲ್ಲಾಂದ್ರೆ ನಿಮ್ಮನ್ನ ಅಪರಾಧಿ ಅಂತ ತಿಳ್ಕೊತಾರೆ.
ಹೌದು ಕಣೋ, ನೀನು ಹೇಳಿದ್ರೇ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಆಗಲ್ವೋ? ನೀ ಸುಮ್ಮನೆ ನಿಂತ್ಕೊಳ್ಳೋ, ನಿನಗಿದೆಲ್ಲ ಅರ್ಥ ಆಗಲ್ಲ. ಆದಿತ್ಯ, ಯಾಕೆ ಸುಮ್ಮನೆ ನೀವು ಫ್ರೆಂಡ್ ಮೇಲೆ ರೇಗ್ತಾ ಇದ್ದೀರಾ? ಅವ್ರು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ಈಗ ನೀವು ನಿರಪರಾಧಿ ತಾನೆ, ಹಾಗಂತ ನಿಮ್ಮ ತಾಯಿಗೆ ಪ್ರೂವ್ ಮಾಡಬೇಕೋ ಬೇಡವೋ?